ಮನೆಯಲ್ಲಿ ವೈಫೈ ಆಫ್ ಆಗಿರೋದ್ರಿಂದ ತಕ್ಷಣ ಮುಗೀತು. ಆದ್ದರಿಂದ ದಯಮಾಡಿ ಕ್ಷಮಿಸಿ. ಸೊ 15ನೇ ಅಧ್ಯಾಯದಲ್ಲಿ ಬಸಪ್ಪ ತೇಲಿಯವರ ಕಥೆ ಬರುತ್ತೆ. ಬಸಪ್ಪ ತೇಲಿ ಕಡು ಬಡತನದಿಂದ ಇರ್ತಾರೆ. ಅವರು ಸ್ವಾಮಿ ಸಮರ್ಥರಿಗೋಸ್ಕರ ಬೇಡ್ಕೊಂಡಾಗ ಸ್ವಾಮಿ ಸಮರ್ಥರು ಜನಗಳ ಕಾಟ ಜಾಸ್ತಿಯಾಗಿ ಮುಳ್ಳಿನ ಮೇಲೆ ಮಲಗಿರ್ತಾರೆ. ಮುಳ್ಳಿನ ಮೇಲೆ ಮಲಗಿದಾಗ ಅವನು ಕಣ್ಣೀರಿಟ್ಟು ಅಡವಿಗೆ ಬಂದು ನೋಡ್ತಾನೆ. ಸ್ವಾಮೀಜಿ ಮಲಗಿರ್ತಾರೆ. ಬಸ್ಯಾ ಅಂತಾರೆ. ಅವನಿಗೆ ಭಾಳ ಖುಷಿಯಾಗುತ್ತೆ. ನಮ್ಮನ್ನು ಬಿಟ್ಟು ನೀವು ಕಾಡಿಗೆ ಬಂದು ಮಲಗಿದ್ರ ಸ್ವಾಮಿ ನಮ್ಮ ಕಾಟದಿಂದ ಅಂತ ಕೇಳ್ತಾನೆ. ನೀನು ಏನಕ್ಕೆ ಬಂದಿದ್ದೀನಿ ನನಗೆ ಗೊತ್ತು ಅಂತ ಶ್ರೀ ಸ್ವಾಮಿ ಸಮರ್ಥರು ಹೇಳ್ತಾರೆ. ಹೇಳಿದ ತಕ್ಷಣವೇ ಅವನು ದುಡ್ಡಿಗೋಸ್ಕರ ಬಡತನಕ್ಕೋಸ್ಕರ ಅಂತ ಕೇಳ್ತಾನೆ. ಅವಾಗ ಅವನಿಗೆ ಎಲುಬುಗಳು ಕೊಡ್ತಾರೆ. ಎಲುಬುಗಳನ್ನ ಗಟ್ಟಿಯಾಗಿ ಅದನ್ನು ಕಟ್ಟಿಕೊಟ್ಟು ಹಿಂದೆ ತಿರುಗಿ ನೋಡಬೇಡ, ಅದನ್ನು ತೊಗೊಂಡು ಹೋಗುವಂತ ಹೇಳ್ತಾರೆ. ತೊಗೊಂಡು ಹೋಗ್ತಾ ಇರ್ತಾನೆ. ಆದರೂ ಏನೋ ಒಂದು ಕುತೂಹಲದಿಂದ ಅದನ್ನು ಮನೆಗೆ ಹೋಗಿ ಮಧ್ಯ ದಾರಿಯಲ್ಲಿ ಬಿಚ್ಚಿ ನೋಡಿಬಿಡ್ತಾನೆ. ಅರ್ಧಂಬರ್ಧ ಎಲುಬುಗಳು ಅರ್ಧಂಬರ್ಧ ಬಂಗಾರ ಆಗಿರುತ್ತೆ. ಅಯ್ಯೋ ನನ್ನ ದೈವವೇ, ನಾನು ನೀನು ನುಡಿ ಪಾಲಿಸಿದರೆ ಫುಲ್ ಬಂಗಾರ ಆಗ್ತಾಯಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಆದರೆ ಇರೋ ಬಂಗಾರದಲ್ಲಿ ಅವನು ಅದನ್ನು ಮಾರಿ ಶ್ರೀಮಂತನಾಗಿ ಜೀವನ ನಿರ್ವಹಣೆ ಮಾಡ್ತಾನೆ. ಅಂದರೆ ಸ್ವಾಮಿ ನಮಗೆ ಏನೋ ಒಂದು ಹಿಂಟ್ ಮಾಡ್ತಾರೆ ಕಣ್ರಿ, ಅದನ್ನು ನಾವು ಗಮನವಿಟ್ಟು ಪಾಲಿಸಬೇಕು. ಅನುಮಾನ ಮಾಡದೆ ಮುಗಿದು ಹೋಯಿತು. ದಯಮಾಡಿ ನಿಮ್ಮ ಸುಖಕ್ಕೋಸ್ಕರ ಸದ್ಗುರುವಿನಲ್ಲಿ ನೀವು ಅನುಮಾನವನ್ನು ಪಡಬೇಡಿ. ಬಾಬಾ ಏನೋ ಒಂದು ಕಷ್ಟ ಕೊಟ್ಟರು, ಸಮರ್ಥ ಬಾಬಾ ನಿಮಗೆ ಏನು ಹೇಳಿದರೂ ಕೂಡ ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ನೀವು ಪರಿಗಣಿಸ್ಕೊಂಡು ಆ ಕಷ್ಟವನ್ನು ಹಣ್ಣಿನ ಥರ ಆಸ್ವಾದಿಸ್ರಿ. ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ. ಸಾಯಿರಾಮ್ ಸಕಲರಿಗೂ. ಪುಸ್ತಕ ಬೇಕಾದರೂ 9845534032ಗೆ